ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಬಸ್ಯ. ಇವತ್ತು ಈ ಕೃಷಿ ತರಬೇತಿ 8ನೇ ದಿನ ಇದೆ. ಇವತ್ತು ನಮ್ಮ ಕೋಳಿ ಫಾರ್ಮ, ಹಸು ಫಾರ್ಮ ಎಲ್ಲ ಫಾರ್ಮಿಗೆ ವಿಸಿಟ್ ಕರ್ಕೊಂಡು ಹೊಂಟಾರು. ಗಾಡಿ ಬಂದೈತಿ, ಬರ್ರಿ ಹೋಗೋನು. ಅಲ್ಲಿ ಏನೇನೈತಿ ಎಲ್ಲ ನಿಮ್ಗೆ ತಿಳಿಸ್ತೀನಿ ಇವತ್ತು. ಅಂದರೆ ಎಮ್ಮೆ ಫಾರ್ಮ್ ಐತಿ, ಕೋಳಿ ಫಾರ್ಮ, ಹಸು ಫಾರ್ಮ, ಇಂಥ ಎಲ್ಲ ಫಾರ್ಮ್ ಬಗ್ಗೆ ಮತ್ತು ಕೃಷಿ ಹೆಂಗೆ ಬೆಳೆದು ಆ ಬೆಳೆಗಳೆಲ್ಲ ತೋರ್ಸಾಕೊಂಡ್ರೆ ವಿಸಿಟ್ ಐತಿ ನಮ್ಗೆ ಇವತ್ತು ಈ ತರಬೇತಿ ಕಡೆಯಿಂದ. ಬರ್ರಿ, ನಮ್ಮ ಹುಡುಗರ ಎಲ್ಲ ನಾವು ಹೊಂಟಿದ್ವಿ. ಸಂಸ್ಥೆಯಿಂದ ನಮ್ನೀಗ ಎಮ್ಮೆ ತೋರ್ಸಾಕ ಕರ್ಕೊಂಬಂದಾರು. ಧಾರವಾಡಗಳ ಎಮ್ಮೆ ಮತ್ತೆ ಎಮ್ಮೆ ಇರ್ತಲ್ಲ ರೀ, ಬೇರೆ ಬೇರೆ ತಳಿ ಎಮ್ಮಿಗಳ ಎಲ್ಲ ತೋರಿಸ್ತಾರು. ಇವ್ರು ನೋಡ್ರಿ ನಮ್ಮ ಸರ್ ನೋಡ್ರಿ. ಸರ್ ನಮಸ್ಕಾರ ಮಾಡಿ. ಸರ ಮತ್ತು ನಮ್ಮನ್ನ ಈಗೆಲ್ಲ ಯಾವ್ಯಾವ ತಳಿ ಎಮ್ಮಿಗಳು ಇರ್ತಾವು, ಮತ್ತು ಚಜ್ಜಿ ಹುಲ್ಲ ಯಾವ್ಯಾವ ಥರ ಚಜ್ಜಿ ಹುಲ್ಲು ಇರ್ತೈತಿ, ಅದಕ್ಕೇನು ಹಾಕ್ಬೇಕು, ಈ ಎಮ್ಮೆ ಫಾರ್ಮ್ ತೋರಿಸ್ತೀನಿ ಇಲ್ಲಿ ಬಂದಾರು. ನೋಡಾದ್ರಿ ದನ ಸಡ್ಡಿದ ಅಂದ್ರೆ ಇಲ್ಲಿ ಸ್ವಚ್ಛ ಹಂಗೆ ಇಟ್ಕೋದು. ಮತ್ತು ಸೈಲೇಜ್ ಹಾಕ್ಯಾರ ದನಗಳಿಗೆ. ಸೈಲೇಜ್ ಅಂದ್ರೆ ಈ ಮೇವ ಕಟ್ ಮಾಡಿ ಇಟ್ಟಿರ್ತಾರಲ್ಲ, ಅದನ್ನ ಹಾಕಿರ್ತಾರೆ ದನಗಳಿಗೆ. ಅದನ್ನೆಲ್ಲ ಇಲ್ಲಿ ಅಂದ್ರೆ ಈಗ ಯಾವ ಥರ ದನಗಳೆಲ್ಲ ಇಲ್ಲಿ ಅಂತ ತೊಳೆದ ನಂತರ ಇಲ್ಲೇ ತಂಗ ಕಟ್ತಾರು. ಇದು ಹೆಂಗೈತಿ ನೋಡಿ. ಒಂದು ದನಗಳಿಗೆ ಇಷ್ಟು ಸೈಲೇಜ್ ಹಾಕ್ತಾರಂದ್ರೆ. ಈಗೇನು ನೀವು ಹೋರಿ ನೋಡತ್ತೀರಿವ, ಬೇರೆ ಬೇರೆ ತಳಿ ಹೋರಿ. ಮತ್ತು ಇವನ್ನ ಬೇರೆ ಆಕಳಿ ಕ್ರಾಸ್ ಮಾಡಿ ಮರಿ ಹುಟ್ಟಿಸ್ತಾರೋ, ಅದರಿಂದ ಮತ್ತು ಅವ ಹಾಲು ಹೆಚ್ಚು ಹಿಂಡ್ತಾವು. ಅಂದ್ರೆ ಜರ್ಸಿ ಈಗ ಒಂದು ಹೋರಿ ಇತ್ತಂದ್ರೆ ಈ ಬೇರೆ ಆಕಳಿಗೆ ಕ್ರಾಸ್ ಮಾಡ್ತಾರ. ಕ್ರಾಸ್ ಮಾಡಿ ಆ ಜರ್ಸಿಗೆ ಇದರ ಈ ತಳಿ ಇರತ್ಲಿ HF ತಳಿ ಇತ್ತಂದ್ರೆ ಅದನ್ನ ಕ್ರಾಸ್ ಮಾಡಿ ಹುಟ್ಟಿಸ್ತಾರಂದ್ರೆ ಅದು ಹೆಚ್ಚು ಹಾಲು ಕೊಡೈತಿ. ಇದು ಈಗ ನಿಮಗೇನು ಆಕಳ, ಎಮ್ಮೆ ಮತ್ತು ಎತ್ತುಗಳ ಎಲ್ಲ ತೋರಿಸ್ನಿ. ಅದ್ರ ಕರಗಳು ಇಲ್ಲಿದಾವೆ. ಈಗ ಇದು ಅದಕ್ಕೆ ಸಪ್ರೇಟ್ ಒಂದು ಗೋಡೌನ್ ಮಾಡ್ಯಾರು. ಅಂದ್ರೆ ಬೇರೆ 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 ಅದಾವ್ರಿ. ಒಂದು ಹಿಂಡು ಆಕಳ ಗೋಡೌನ್ ಬೇರೆ, ಮತ್ತು ಗಬ್ಬಿದ್ದು ಆಕಳುಗಳು ಗೋಡೌನ್ ಬೇರೆ. ಇಲ್ಲಿ ಆಕಳ ಕರಗಳು ಗೋಡೌನ್ ಅಂತೀರಿ. ಆ ಕರಗಳು ತೋರಿಸ್ತೀನಿ ಬರ್ರಿ ನಿಮಗೆಲ್ಲ ಹೆಂಗೈತಿ ಹೆಂಗಾವತ್ತು.
ಈ ಕರ ನೋಡ್ರಿ ಒಂದು ಎರಡು ದಿನ ಆತು ಹುಟ್ಟಿ ಈಗ ಅದಕ್ಕೆ ಸಿಕ್ಕ ಹಾಕ್ಬಿಟ್ಟಾರ ನೋಡ್ರಿ ಅದಕ್ಕೆ 339 ತೆಗಿಸಿಂದ ಸಿಕ್ಕ ಹಾಕ್ಬಿಟ್ಟಾರು. ಇದು ಹೋರಿದಾವಲ್ಲ ಹೋರಿದ್ವಿ ಹೆಣ್ಣಗಾರ ಗೊತ್ತಿಲ್ಲ ನೋಡ್ರಿ. ಈಗ ಹುಟ್ಟಿ ಬಾದಿನ ಎಲ್ಲ ಒಂದು 2 ದಿನ ಆತು ನೋಡ್ರಿ. ಈಗ ನೋಡ್ರಿ ಈ ಕಂಪೌಂಡ್ ಹೆಚ್ಚಿಕಿನೈತಿ. ಈಗ ತಾನೇ ಹುಟ್ಟಿದ ಕರು ಕಟ್ತಾರ. ಇಲ್ಲಿ ಏನೈತಿ ದೊಡ್ಡ ಕರುಗಳು ಅಂದ್ರೆ ಒಂದು 6 ತಿಂಗಳ 7 ತಿಂಗಳ 8 ತಿಂಗಳ ಆಗಿರ್ತಾವು. ಒಂದು ಸೈಡ್ ಎಮ್ಮಿ ಕರುಗಳಿವ, ಒಂದು ಸೈಡ್ ಆಕಳ ಕರು ಕಟ್ತಾರ ನೋಡ್ರಿ. ಇವನ್ನ ಹಿಂಗೆ ನೀವು ಹಿಂಗೆ ಎಲ್ಲ ಒಂದೇ ಕಟ್ಬೇಡ್ರಿ, ಒಂದೊಂದು ಸಪ್ರೇಟ್ ಮಾಡಿ ಕಟ್ರಿ. ಒಂದ ಕಡೆ ಕಟ್ರಿ ಏನಕ್ಕೈತಿ ಆಕಳ ಕರುಗಳ ಎಮ್ಮಿ ಕರುಗಳ ಮಾತು ಕೂಡಬೇಡ್ರಿ. ಸಪ್ರೇಟ್ ಕಟ್ರಿ. ಒಂದು ಕಡೆ ಆಕಳ ಕರುಗಳ ಒಂದು ಕಡೆ ಎಮ್ಮಿ ಕರುಗಳ ಒಣ ಮೇವು ಹಾಕ್ತಾರು. ಆ ಹಸಿ ಮೇವು ಹಾಕೋಣ ನಿಮ್ಗೆ ತೋರಿಸ್ನಿ. ಈಗ ಒಣ ಮೇವು ಗೋಡಾವ್ ನೋಡ್ರಿ ಇಲ್ಲಿ. ಅಂದ್ರೆ ಒಣ ಮೇವು ಇದು ಪೂರ ಇದು ಅದ್ರ ಮೇವು ಗೊತ್ತಿಲ್ಲ ಅಂದ್ರೆ ನೋಡ್ರಿ ಇಲ್ಲಿ ಗೋಡಾವ್ ಐತಿ. ಇದ ನೋಡ್ರಿ ಅಂದ್ರೆ ಒಣ ಮೇವು ಇಲ್ಲಿ ಸಂಗ್ರಹಿಸಾರು. ಇದಂದ್ರೆ ಬ್ಯಾಸಿಗ್ಯಾಗ ಮಳೆಗಾಲದಾಗ ಇದನ್ನ ಹಾಕ್ತಾರು. ಅಂದ್ರೆ ಈ ಆಕಳ ಕರುಗಳ ಕ್ವಾಲಿಟಿ ಹೆಚ್ಚಾಗೈತಿ, ಪ್ಯಾಟ್ ಹತ್ತು ಹೆಚ್ಚು ಬರೈತಿ. ಇದನ್ನ ಒಣ ಮೇವು ಹಾಕ್ತಾರು. ನೀವು ಒಣ ಮೇವು ಹಾಕೋದು ಬೇರೆ ಅಂದ್ರೆ ಪ್ಯಾಟ್ ಹೆಚ್ಚಿಗೆ ಬರೈತಿ ನಿಮ್ಮದು. ನೋಡ್ರಿ ಆಕಳುಗಳ ಇಲ್ಲಿ ಹೊರಗೆ ಬಿಟ್ಟಾರು. ಅಂದ್ರೆ ಅವಕ್ಕೆ ಆರಾಮಿಲ್ಲ. ಈಗ ಎಲ್ಲ ದನಗಳು ಕೂಡ ಕೂಡಿ ಕಟ್ಟಿರ ಅವಕ್ಕೂ ಮತ್ತು ಆರಾಮ್ ತಪ್ಪೈತೆ ಕಿಸಿಂದ ಅವ್ನು ಹೊರಗಡೆ ಬೇರೆ ಕಡೆ ಬಿಡ್ತಾರು. ಅಂದ್ರೆ ಅವು ಫ್ರೀಯಾಗಿ ಬಿಟ್ಬಿಡ್ತಾರೆ ಅವನ್ನ. ಅವಕ್ಕೆ ಆರಾಮ್ ಇರ್ಲಿಕ್ಕೂ ಅವ ಅಡ್ಡಾಡಿ ತಾನು ಆರಾಮ್ ಮಾಡ್ಕೊತಾವು. ಅಂದ್ರೆ ಎಲ್ಲ ದನಗಳು ಕೂಡ ಕಟ್ಟಿರ ಅವಕ್ಕೂ ರೋಗ ಬರುತ್ತೆ ಕಿಸಿಂದ ಹಿಂಗೆ ಮಾಡ್ತಾರೆ ನೋಡ್ರಿ. ನೀವು ಆರಾಮಿಲ್ಲದ ದನಗಳು ಬೇರೆ ಬೇರೆ ಕಡೆ ಕಟ್ಟೋದು ಬೇರೆ. ಹಂಗಿದ್ರೆ ನಿಮ್ಮ ಇನ್ನೊಂದು ದನಕ್ಕೆ ರೋಗ ಬರುತ್ತೆ ತಪ್ಪದು ನೋಡ್ರಿ. ಇಷ್ಟ ಒಂದು ಸ್ವಲ್ಪ ಇಲ್ಲಿ ಎಂಜಿಗೆ ಬರಾಯ್ತು ನನಗೆ. ಆದ್ರೂ ಇವ ಹಳ್ಳಿ ಕಾರ್ ಎತ್ಕೊಳ್ಳಿವ ಮತ್ತು ಇಲ್ಲಿ ಅಂತ ನೋಡಿ ತೋರಿಸ್ತೀನಿ ರೀ. ಇವು ಕಲ್ಲು ಜಗ್ಗು ಎತ್ಕೊಂಡು ನೋಡ್ರಿ. ಅಂದ್ರೆ ಕೆರೆಬಂಡಿ ಇಳುವ ಮತ್ತು ಕಲ್ಲು ಜಗ್ಗು ಎತ್ಕೊಳ ಇವ. ಮತ್ತು ಇಲ್ಲಿ ಏನದಾವ ಇವ ಹಳ್ಳಿ ಕಾರ್ ಸರ್ ತೊರಿತಾರೆ ನೋಡ್ತೇನೆ ರೀ. ಅಂದ್ರೆ ನಿಮ್ಸಿನ ಬಂಡಿ ಅಂತ ಬಂಡಿ ಹೊಡಿತಾರಲ್ಲ ರೀ ನೋಡ್ರಿ. ಏನು ದನಗಳೆಲ್ಲ ಮತ್ತು ದನಗಳ ಆಕಳುಗಳ ಎಮ್ಮಿ ಎಲ್ಲ ಇವೇನು ಹಿಂಡ್ತಾವಲ್ಲ, ಆ ಹಿಂಡಿದ ಹಾಲನ್ನು ಇಲ್ಲೇ ತಂದು ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ಕಡೆ. ಅಂದ್ರೆ ಬೇರೆ ಊರಿಗೆ ಮತ್ತು ಹಾಲಿನ ಡೇರಿಗೆ ಇಲ್ಲೇ ಎಕ್ಸ್ಪೋರ್ಟ್ ಮಾಡ್ತಾರೆ.